ಬನ್ನಿ ಸ್ನೇಹಿತರೆ, ನಿಮಗೆ ಸ್ಕ್ರೀನಲ್ಲೇ ತೋರಿಸ್ತಾ ಇದ್ದೀನಿ ಹೇಗೆ ಆನ್ಲೈನ್ ಮಾಡೋದು DVR ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ ಇಂಟರ್ಫೇಸು. ಸೊ ನಿಮಗೆ ಕೆಲವು DVRಗಳಲ್ಲಿ ಅಪ್ಡೇಟ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕಾನ್ಫಿಗರೇಷನ್ ಅಂತ ಬರುತ್ತೆ. ಹಳೆ ಇದರಲ್ಲೆಲ್ಲ ಕಾನ್ಫಿಗರೇಷನ್ ಅಂತ ಬರ್ಬೋದು, ಅಥವಾ ಕೆಲವು DVRಗಳಲ್ಲಿ ಸೆಟ್ಟಿಂಗ್ಸ್ ಅಂತ ತೋರಿಸ್ಬೋದು ಆಪ್ಷನ್ ನಿಮಗೆ. ಅದನ್ನು ಡಬಲ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಡಬಲ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸು ಬರುತ್ತೆ ನಿಮಗೆ. ಈ ಕಡೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿ, ಜನರಲ್ಲು, ಸಿಸ್ಟಮು, ಲೈವು ಮತ್ತು ಯೂಸರು ಮತ್ತು ನೆಟ್ವರ್ಕ್ ಇದೆ ಅಲ್ವ ಸ್ನೇಹಿತರೆ. ಅದರಲ್ಲಿ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಜನರಲ್ ಅನ್ನೋ ಆಪ್ಷನಲ್ಲಿ ನಿಮಗೆ ಇದೆಲ್ಲ ಓಪನ್ ಆಗುತ್ತೆ. ನಿಮಗೆ DHCP ನಿಮಗೆ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ, ಇದು ಎನೇಬಲ್ ಆಗಿಲ್ಲ. ಇದನ್ನು DHCP ಫಸ್ಟ್ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ನೋಡಿ, ಕೆಳಗಡೆ ಬಂದು ಅಪ್ಲೈ ಕೊಡಿ. ಅಪ್ಲೈ ಕೊಟ್ಟಾಗ ಫಸ್ಟ್ ನೀವು DHCP ಆನ್ ಮಾಡಲೇಬೇಕು. ಆವಾಗ ನಿಮಗೆ ಇಂಟರ್ನೆಟ್ ರೂಟ್ರು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆದಾಗ ನೆಕ್ಸ್ಟ್ ನಿಮಗೆ ನೋಡಿ, ಮತ್ತೆ ಜನರಲ್ ಕೆಳಗಡೆ ಬನ್ನಿ, ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ಅಂತ ಇರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಎನೇಬಲ್ ಮಾಡಬೇಕು. ಪ್ಲ್ಯಾಟ್ಫಾರ್ಮ್ ಆಕ್ಸೆಸ್ ನಿಮಗೆ ಎನೇಬಲ್ ಮಾಡಿ, ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ, ಅದನ್ನು ಟಿಕ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟು ಇಲ್ಲಿ ಅಪ್ಲೈ ಕೊಡಿ ಸ್ನೇಹಿತರೆ. ನೋಡಿ, ಅಲ್ಲಿ ಕನೆಕ್ಟಿಂಗ್ ಅಂತ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನೋಡಿ, ಇಂಟರ್ನೆಟ್ ನಿಮ್ಮ ರೂಟ್ರಲ್ಲಿ ಎನೇಬಲ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಕನೆಕ್ಟಿಂಗ್ ಅಂತ ಬಂದು ನೋಡಿ, ಇಲ್ಲಿ ಆನ್ಲೈನ್ ಅಂತ ಬರುತ್ತೆ.